ಸೆಕೆಂಡ್ ಹ್ಯಾಂಡ್ ಕಾರ್, ಸೆಕೆಂಡ್ ಹ್ಯಾಂಡ್ ಬೈಕ್, ಸೆಕೆಂಡ್ ಹ್ಯಾಂಡ್ ಪ್ರೈವೇಟ್ ಜೆಟ್, ಸೆಕೆಂಡ್ ಹ್ಯಾಂಡ್ ಫರ್ನಿಚರ್, ಐಫೋನ್ ಇದೆಲ್ಲ ತಗೊಳ್ಳೋದು ನೋಡಿರ್ತೀರ. ಸೆಕೆಂಡ್ ಹ್ಯಾಂಡ್ ವಾಚ್ ತಗೊಳ್ಳೋದನ್ನು ನೋಡಿದ್ದೀರಾ. ಆ ಒಂದು ಬ್ರ್ಯಾಂಡ್ ಜಗತ್ತಲ್ಲಿ ಸೆಕೆಂಡ್ ಹ್ಯಾಂಡ್ ವಾಚ್ನ ಮಾರ್ಕೆಟ್ನೇ ಹುಟ್ಟುಹಾಕಿದೆ. ಸೆಕೆಂಡ್ ಹ್ಯಾಂಡ್ ವಾಚ್ನ ಶೋರೂಮ್ಗಳನ್ನು ಜಗತ್ತಿನ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಓಪನ್ ಮಾಡಲಾಗಿದೆ. ದುಬೈ, ಲಂಡನ್ನಂತಹ ನಗರಗಳಲ್ಲಿ, ಅಮೆರಿಕದ ಪ್ರಮುಖ ನಗರಗಳಲ್ಲಿ ಆ ಬ್ರ್ಯಾಂಡ್ನ ಸೆಕೆಂಡ್ ಹ್ಯಾಂಡ್ ವಾಚ್ಗಳನ್ನು ಮಾರೋ ದೊಡ್ಡ ದೊಡ್ಡ ಲಕ್ಸುರಿಯಸ್ ಶೋರೂಮ್ಗಳಿವೆ. ಎಸ್, ರೋಲೆಕ್ಸ್ ನಮ್ಮ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಅಧ್ಯಕ್ಷ ಜೋ ಬೈಡೆನ್ವರೆಗೂ ಜಾಗತಿಕ ರಾಜಕೀಯ ನಾಯಕರು, ಸೆಲೆಬ್ರಿಟಿಗಳು, ಅಥ್ಲೀಟ್ಗಳ ಕೈಯಲ್ಲಿ ರಾರಾಜಿಸೋ ವಾಚ್ ಬ್ರ್ಯಾಂಡ್, ದ ಕಿಂಗ್ ಆಫ್ ಲಕ್ಸುರಿ ವಾಚಸ್. ರೋಲೆಕ್ಸ್ನಂಥ ವಾಚನ್ನು ಜಗತ್ತಿನ ಯಾವುದೇ ವಾಚ್ ಕಂಪನಿ ಮಾಡೋಕ್ಕಾಗಲ್ಲ. ಒಂದು ವಾಚ್ ರೆಡಿ ಮಾಡೋಕ್ಕೆ ರೋಲೆಕ್ಸ್ ಕಂಪನಿ 1 ವರ್ಷ ತಗೊಳುತ್ತೆ. ಒಂದು ವಾಚ್ ತಯಾರಿಸಲಿಕ್ಕೆ 1 ವರ್ಷ. ಈ 1 ವರ್ಷದ ಅವಧಿಯಲ್ಲಿ ಹೆಚ್ಚಿನ ಸಮಯ ವಾಚ್ನ ಬಿಡಿ ಭಾಗಗಳ ಟೆಸ್ಟಿಂಗ್ ಮಾಡೋಕ್ಕೆ ಕಳೆಯುತ್ತೆ. ಹಾಗಿದ್ರೆ ರೋಲೆಕ್ಸ್ನ ಸ್ಪೆಷಾಲಿಟಿ ಏನು? ಸಾವಿರ ಅಲ್ಲ, ಲಕ್ಷಗಳಲ್ಲ, ಕೋಟ್ಯಂತರ ರೂಪಾಯಿ ಕೊಟ್ಟು ಜನ ರೋಲೆಕ್ಸ್ ತಗೊಳ್ಳೋದು ಯಾಕೆ? ರೋಲೆಕ್ಸ್ ರೀತಿಯ ವಾಚ್ಗಳನ್ನು ಬೇರೆ ಕಂಪನಿಗಳು ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ರೋಲೆಕ್ಸ್ ವಾಚ್ನ ಮಾಡೆಲ್ ಹೆಸರು ಡೀಪ್ ಸಿ ಚಾಲೆಂಜ್ ಅಂತ. ಹೆಸರು ಯಾಕೆ ಈ ರೀತಿ ಇಟ್ಟಿದ್ದಾರೆ? ಸಮುದ್ರಕ್ಕೂ ಆಳಕ್ಕೂ ಚಾಲೆಂಜ್ಗೂ ಏನು ಸಂಬಂಧ? ಸ್ನೇಹಿತರೆ, ವಾಟರ್ ಪ್ರೂಫ್ ವಾಚ್ ಟ್ರೆಂಡ್ ಶುರು ಮಾಡಿದ್ದೇ ರೋಲೆಕ್ಸ್. ಮೊದಲ ವಾಟರ್ ಪ್ರೂಫ್ ವಾಚ್ 1919ರ ವಾಲ್ಥಮ್ ಡಾಪೋಲಿಯರ್ ಇರಬಹುದು. ಆದರೆ ವಾಟರ್ ಪ್ರೂಫ್ ವಾಚ್ಗಳನ್ನು ಜನಪ್ರಿಯಗೊಳಿಸಿದ್ದು ರೋಲೆಕ್ಸ್ 1926ರಲ್ಲಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ರೋಲೆಕ್ಸ್ ಆಯಿಸ್ಟರ್ ವಾಚ್ ಬಂತು. ಅದೇ ರೀತಿ ಈ ಡೀಪ್ ಸಿ ಚಾಲೆಂಜ್, ಭೂಮಿಯ ಅತ್ಯಂತ ಆಳದ ಪಾಯಿಂಟ್ ಪ್ಯಾಸಿಫಿಕ್ ಸಾಗರದ ಚಾಲೆಂಜರ್ ಡೀಪ್ನಲ್ಲೂ ಈ ವಾಚ್ ವಾಟರ್ ಪ್ರೂಫ್ ಆಗಿರುತ್ತೆ. ಅಂದರೆ 11 ಕಿಲೋಮೀಟರ್ ನೀರಿನ ಆಳದಲ್ಲೂ ಆ ಪ್ರೆಷರ್ನ ತಡ್ಕೊಳ್ಳುವಷ್ಟು ವಾಟರ್ ಪ್ರೂಫ್. 15 ಕಿಲೋಮೀಟರ್ವರೆಗೂ ಪ್ರೆಷರ್ ತಡ್ಕೊಳ್ಳುತ್ತೆ. ಲ್ಯಾಬ್ ಕಂಡೀಷನ್ನಲ್ಲಿ ಅಷ್ಟು ಪ್ರೆಷರ್ ಕೊಟ್ಟು ಟೆಸ್ಟ್ ಮಾಡಲಾಗಿದೆ. ಈ ವಾಚ್ನ ಅಡ್ವರ್ಟೈಸ್ಮೆಂಟ್ಗೆ ಅಂತ ರೋಲೆಕ್ಸ್ ಇದನ್ನು ಚಾಲೆಂಜರ್ ಡೀಪ್ಗೂ ಕಳಿಸಿತ್ತು. ಟೈಟಾನಿಕ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರೂನ್ರ ಚಾಲೆಂಜರ್ ಡೀಪ್ ಸೋಲೋ ಟ್ರಿಪ್ನಲ್ಲಿ ಅವರ ಕೈಯಲ್ಲಿ ಈ ವಾಚ್ ಇತ್ತು. ಅಷ್ಟು ಆಳದಲ್ಲೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಇಂಥ ಪಬ್ಲಿಸಿಟಿ ಸ್ಟಂಟ್ಗಳನ್ನು ಮಾಡೋದ್ರಲ್ಲಿ ರೋಲೆಕ್ಸ್ ಎಕ್ಸ್ಪರ್ಟ್. ಆದರೆ ಈ ಕಂಪನಿಯ ಒಡೆತನ ಇರುವುದು ಒಂದು ನಾನ್ ಪ್ರಾಫಿಟ್ ಫೌಂಡೇಶನ್ ಅಡಿಯಲ್ಲಿ. ಇದರ ಹೆಚ್ಚಿನ ಆದಾಯವನ್ನು ದಾನ ಮಾಡಲಾಗುತ್ತೆ. ಕಲೆ, ವಿಜ್ಞಾನ, ಪರಿಸರ ಸಂರಕ್ಷಣೆಗೆ ಇದರ ಲಾಭವನ್ನು ಬಳಸಲಾಗುತ್ತೆ. ಅರೆ ಭಾಳ ವಿಶೇಷ ಇದೆಯಲ್ಲ? ಇನ್ನೂ ಭಾಳ ವಿಶೇಷ ಇದೆ. ಬನ್ನಿ ರೋಲೆಕ್ಸ್ನ ಇತಿಹಾಸ ನೋಡ್ತಾ ಹೋಗೋಣ. ಜರ್ಮನ್ ಸಂಸ್ಥಾಪಕ, ಇಂಗ್ಲೆಂಡ್ನಲ್ಲಿ ಸ್ಥಾಪನೆ, ಸ್ವಿಟ್ಜರ್ಲ್ಯಾಂಡ್ ಒಡೆತನ. ಸ್ನೇಹಿತರೆ, ಜರ್ಮನ್ ಉದ್ಯಮಿ ಹ್ಯಾನ್ಸ್ ವಿಲ್ಡ್ರಾಫ್ ಹಾಗೂ ಅವರ ಸೋದರ ಸಂಬಂಧಿ ಆಲ್ಫ್ರೆಡ್ ಡೇವಿಸ್ 1905ನೇ ಇಸವಿಯಲ್ಲಿ ಲಂಡನ್ನಲ್ಲಿ ಒಂದು ವಾಚ್ ಕಂಪನಿಯನ್ನು ಶುರು ಮಾಡ್ತಾರೆ. ಆಗ ಆ ಕಂಪನಿ ಹೆಸರು ಹ್ಯಾನ್ಸ್ ಡೇವಿಸ್ ಅಂತಿರುತ್ತೆ. 3 ವರ್ಷಗಳ ನಂತರ ರೋಲೆಕ್ಸ್ ಅನ್ನೋ ಬ್ರ್ಯಾಂಡ್ ನೇಮ್ ರಿಜಿಸ್ಟರ್ ಆಗುತ್ತೆ. ಆದರೆ 1ನೇ ಮಹಾಯುದ್ಧ ನಂತರ ಬೇಡ, ಲಂಡನ್ ಸಹವಾಸ ಬೇಡ, ಇಲ್ಲಿ ಯುದ್ಧ ನಡೆಯುತ್ತೆ, ಆರ್ಥಿಕತೆ ಸರಿ ಇಲ್ಲ ಅಂತ ಈ ಕಂಪನಿ ಶಾಂತ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾಗೆ ಶಿಫ್ಟ್ ಆಗುತ್ತೆ. ಆದರೆ ಆ ಟೈಮ್ನಲ್ಲಿ ಆಲ್ಫ್ರೆಡ್ ಡೇವಿಸ್ ಕಂಪನಿಯಲ್ಲಿ ಇರೋದಿಲ್ಲ. ಜೊತೆಗೆ ವಿಲ್ಸ್ಡಾಫ್ ಬೇರೊಂದು ಕಂಪನಿ ಮೂಲಕ ಟುಡೋರ್ ಅನ್ನೋ ಬ್ರ್ಯಾಂಡ್ ಹೆಸರನ್ನು ರಿಜಿಸ್ಟರ್ ಮಾಡಿಸಿರ್ತಾರೆ. 1936ರಲ್ಲಿ ಆ ಕಂಪನಿಯನ್ನು ಅಕ್ವೈರ್ ಮಾಡ್ಕೋತಾರೆ. ವಿಲ್ಸ್ಡಾಫ್ ತಮ್ಮ ಜೀವನದಲ್ಲಿ 2 ಬಾರಿ ಮದುವೆಯಾಗಿದ್ರು. ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಇದೇ ಕಾರಣಕ್ಕೆ 1945ರಲ್ಲಿ ಹ್ಯಾನ್ಸ್ ವಿಲ್ಸ್ಡಾಫ್ ಫೌಂಡೇಶನ್ ಅನ್ನೋ ಚಾರಿಟಿ ಕಂಪನಿಯನ್ನು ಶುರು ಮಾಡ್ತಾರೆ, ನಾನ್ ಪ್ರಾಫಿಟ್. 1960ರಲ್ಲಿ ಅಂದರೆ ಅವರು ಸಾಯೋ ವರ್ಷನೇ ತಮ್ಮ ಕಂಪನಿಗಳ 100% ಓನರ್ಶಿಪ್ಪನ್ನು ಹ್ಯಾನ್ಸ್ ವಿಲ್ಸ್ಡಾಫ್ ಫೌಂಡೇಶನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಂದಿಗೂ ಇದೇ ಸಂಸ್ಥೆ ರೋಲೆಕ್ಸ್ ಹಾಗೂ ಟ್ಯುಡೋರ್ ಕಂಪನಿಗಳ ಮಾಲೀಕತ್ವ ಹೊಂದಿದೆ. ರೋಲೆಕ್ಸ್ ವಾಚ್ ತಯಾರಾಗೋದು ಹೇಗೆ? ವಾಚ್ ತಯಾರಿಕೆಗೆ 1 ವರ್ಷ, ಟಾಪ್ ಮಾಡೆಲ್ಗಳಿಗೆ ವೇಟಿಂಗ್ ಲಿಸ್ಟ್. ಸಾಕಷ್ಟು ವಾಚ್ ಕಂಪನಿಗಳು ತಮ್ಮೆಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನ ತಾವೇ ತಯಾರಿಸಿಕೊಳ್ತಾರೆ. ಆದರೆ ರೋಲೆಕ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಪೇರ್ ಪಾರ್ಟ್ ತಯಾರಿಕೆಗೆ ಬೇಕಾದ ರಾ ಮೆಟೀರಿಯಲ್ ಅನ್ನು ತಾನೇ ಉತ್ಪಾದನೆ ಮಾಡಿಕೊಳ್ಳುತ್ತೆ.
ಅಲ್ಲದೆ ಈ ಹಿಂದೆ ತನಗೆ ಸ್ಪೇರ್ ಪಾರ್ಟ್ಸ್ ಮಾರ್ತಾ ಇದ್ದ ಕಂಪನಿಗಳನ್ನೆಲ್ಲ ಇವರೇ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈಗ ಸದ್ಯ ಜೆನೆವಾ ಸುತ್ತಮುತ್ತಲ 4 ನಗರಗಳಲ್ಲಿ ಇದರ ಸ್ಪೇರ್ ಪಾರ್ಟ್ಸ್ ತಯಾರಾಗುತ್ತೆ. ಪ್ಲಾನ್ಲೆಸ್ ಔಟ್ಸ್ ಅನ್ನೋ ಜಾಗದಲ್ಲಿ ವಾಚ್ನ ಕೇಸ್ ಅಂದರೆ ಮೆಕ್ಯಾನಿಕಲ್ ಬಾಡಿ, ಬ್ರೇಸ್ಲೆಟ್ ಅಂದರೆ ಚೈನ್ ಇದೆಲ್ಲ ತಯಾರಾಗುತ್ತೆ. ಇದೇ ಊರಿನಲ್ಲಿ ರೋಲೆಕ್ಸ್ನ ಫೌಂಡ್ರಿ ಅಥವಾ ಲ್ಯಾಬ್ ಕೂಡ ಇದೆ. ಚೀನ್ ಬಾಗ್ನಲ್ಲಿ ಡಯಲ್ಸ್ ಅಂದರೆ ವಾಚ್ನ ಮುಖ ತಯಾರಾಗುತ್ತೆ. ಹರಳುಗಳು, ವಜ್ರಗಳು ರೆಡಿ ಆಗ್ತವೆ. ಬಿನಿನಲ್ಲಿ ಮೂಮೆಂಟ್ಸ್ ಅಂದರೆ ಮೇನ್ ಮೆಕ್ಯಾನಿಕ್ಸ್ ಏನಿರುತ್ತೆ, ಇಂಜಿನ್, ಅದು ರೆಡಿ ಆಗುತ್ತೆ. ಅಕಾಸಿಯಸ್ನಲ್ಲಿ ರೋಲೆಕ್ಸ್ ಕೇಂದ್ರ ಕಚೇರಿ ಇದೆ, ಅಲ್ಲೇ ವಾಚ್ಗಳು ಅಸೆಂಬಲ್ ಆಗೋದು. ಆಯಿಸ್ಟರ್ ಸ್ಟೀಲ್, ಎವರೋಸ್ ಗೋಲ್ಡ್, ಯೆಲ್ಲೋ ಗೋಲ್ಡ್ ಇವೆಲ್ಲ ರೋಲೆಕ್ಸ್ ತನ್ನ ವಾಚ್ನಲ್ಲಿ ಬಳಸೋ ಮಿಶ್ರ ಲೋಹಗಳು. ಈ ಲೋಹಗಳನ್ನು ತಾನೇ ರೆಡಿ ಮಾಡಿಕೊಳ್ಳುತ್ತೆ. ಚಿನ್ನ ಕರಗಿಸಿ ಸ್ಟೀಲ್ ಹಾಗೂ ಇತರ ಲೋಹಗಳೊಂದಿಗೆ ಮಿಕ್ಸ್ ಮಾಡಿಕೊಳ್ಳುತ್ತೆ. ರೋಲೆಕ್ಸ್ ಒಂದು ಲ್ಯಾಬ್ನಲ್ಲಿ ಕೆಮಿಕಲ್ ಎಕ್ಸ್ಪರ್ಟ್ಸ್, ಮೆಟಲ್ ಎಕ್ಸ್ಪರ್ಟ್ಸ್, ಜೆಮಾಲಜಿಸ್ಟ್ಗಳು ಅಥವಾ ರತ್ನಶಾಸ್ತ್ರಜ್ಞರು ಹಾಗೂ ಟೆಕ್ನಿಷಿಯನ್ಗಳು ಎಲ್ಲರನ್ನ ಇಟ್ಕೊಂಡಿದೆ. ಡಿಸೈನ್ನಿಂದ ಹಿಡಿದು ವಾಚ್ ಇಂಡಸ್ಟ್ರಿಯ ಅತ್ಯಾಧುನಿಕ ಮೆಟೀರಿಯಲ್, ಲೂಬ್ರಿಕೆಂಟ್ಸ್, ಮೆಕ್ಯಾನಿಕಲ್ ಮೂಮೆಂಟ್ನ ಟೆಕ್ನಾಲಜಿ ರೋಲೆಕ್ಸ್ ಲ್ಯಾಬ್ನಲ್ಲೇ ರೆಡಿ ಆಗುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಸೆರಾಕ್ರೋಮ್, ಪ್ಯಾರಾಕ್ರೋಮ್ ಹಾಗೂ ಕ್ರೋಮಲೈಟ್ ಅಂದರೆ ರೇಡಿಯಂ ರೀತಿ ಹೊಳೆಯೋ ಡಯಲ್ಸ್ ಇರುತ್ತಲ್ಲ, ಈ ಟೆಕ್ನಾಲಜಿಗಳನ್ನೆಲ್ಲ ರೋಲೆಕ್ಸೇ ಕಂಡು ಹಿಡಿದಿದೆ. ರೋಲೆಕ್ಸ್ನಲ್ಲಿರೋ ಟೆಕ್ನಾಲಜಿ ಹಾಗೂ ಮೆಕ್ಯಾನಿಕ್ಸ್ ಬೇರೆ ಯಾವ ಕಂಪನಿಯ ವಾಚ್ನಲ್ಲೂ ಇರೋದಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೆ ಬೇಕಾದಂಗೆ ಮಾರ್ಪಾಡು ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡಿದ್ದಾರೆ. ಜನ ರೋಲೆಕ್ಸ್ ತಗೊಳ್ಳೋಕೆ ಇದು ಮೊದಲ ಮುಖ್ಯ ಕಾರಣ. ಇನ್ನೊಂದು ಇದರ ಹ್ಯಾಂಡ್ ಮೇಡ್ ಆ್ಯಕ್ಯುರಸಿ. ವಾಚ್ಗಳ ಮೂಮೆಂಟ್, ಇಂಜಿನ್ ಅಂದ್ವಲ್ಲ, ಈ ಮೂಮೆಂಟ್ನಲ್ಲಿ ಚಕ್ರಗಳು, ಸ್ಪ್ರಿಂಗ್ ಹಾಗೂ ಎಸ್ಕೇಪ್ಮೆಂಟ್ಗಳನ್ನು ಜೋಡಿಸೋದು ಕೈಯಿಂದಲೇ. ಆಮೇಲೆ ರೆಡಿಯಾಗಿರೋ ಮೂಮೆಂಟನ್ನು ಕೇಸಿಂಗ್ನಲ್ಲಿ ಫಿಕ್ಸ್ ಮಾಡೋದು, ಡಯಲ್ ಮುಳ್ಳುಗಳನ್ನು ಫಿಕ್ಸ್ ಮಾಡೋದು, ಬ್ರೇಸ್ಲೆಟ್ ಜೋಡಿಸೋದು, ಆ ಬ್ರೇಸ್ಲೆಟ್ಗೆ ಕೇಸ್ ಜೋಡಿಸೋದು ಎಲ್ಲ ಕೈಯಲ್ಲಿ ಹ್ಯಾಂಡ್ ಮೇಡ್. ಅದರಲ್ಲೂ ಮುಳ್ಳುಗಳನ್ನು ಜೋಡಿಸುವವರು ಎಕ್ಸ್ಪರ್ಟ್ ವಾಚ್ ಮೇಕರ್ಸ್. ಯಾಕಂದರೆ ಅತಿ ಸಣ್ಣ ಸೂಕ್ಷ್ಮಗಳನ್ನು ಮಷಿನ್ಗಳಿಗಿಂತ ಮನುಷ್ಯನ ಕಣ್ಣುಗಳು ಚೆನ್ನಾಗಿ ಗುರುತಿಸ್ತವೆ ಅನ್ನೋದು ರೋಲೆಕ್ಸ್ನ ನಂಬಿಕೆ. ಇನ್ನೂ ಅದರಲ್ಲಿ ನಂಬಿಕೆ ಇಟ್ಕೊಂಡು ಹಾಗೆ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ವಾಚ್ನ ಮೆಕ್ಯಾನಿಕ್ಸ್ ಅಲೈನ್ ಮಾಡೋಕ್ಕೆ, ಸರಿಯಾದ ಪ್ರೆಷರ್ ಅಪ್ಲೈ ಮಾಡೋಕ್ಕೆ ಮಾತ್ರ ಹೈಟೆಕ್ ಮಷಿನ್ಗಳನ್ನು ಬಳಸಲಾಗುತ್ತೆ. ಆದರೆ ಮಷಿನ್ಸ್ನ ಆಪರೇಟ್ ಮಾಡೋದು ಮನುಷ್ಯರೇ. ಒಂದು ಅಂದಾಜಿನ ಪ್ರಕಾರ ವರ್ಷಕ್ಕೆ ರೋಲೆಕ್ಸ್ 10 ಲಕ್ಷ ವಾಚ್ ರೆಡಿ ಮಾಡುತ್ತೆ. ಡಿಮ್ಯಾಂಡ್ ಜಾಸ್ತಿಯಾಗಿ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾದ್ರೂ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ನಲ್ಲಿ ರಾಜಿ ಇಲ್ಲ, ಸಂಪ್ರದಾಯ ಬಿಟ್ಟಿಲ್ಲ. ಟೆಸ್ಟಿಂಗ್, ವಾಚ್ಗಳನ್ನು ಟೆಸ್ಟ್ ಮಾಡೋಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ COSC ಅನ್ನೋ ಸಂಸ್ಥೆ ಇದೆ. ಈ ಸಂಸ್ಥೆ ವಾಚ್ ಮೂಮೆಂಟ್ ಪರೀಕ್ಷೆ ಮಾಡಿ ಅಪ್ರೂವಲ್ ಕೊಟ್ಟ ಮೇಲೆ ರೋಲೆಕ್ಸ್ ತಾನೂ ಟೆಸ್ಟ್ ಮಾಡುತ್ತೆ. ನಂತರ ವಾಚ್ಗಳನ್ನು ಹೈ ಪ್ರೆಷರ್ ನೀರಿನ ಟ್ಯಾಂಕ್ಗಳಲ್ಲಿ ಇಟ್ಟು ವಾಟರ್ ಪ್ರೂಫಿಂಗನ್ನು ಟೆಸ್ಟ್ ಮಾಡಲಾಗುತ್ತೆ. ನಂತರ ವೈಬ್ರೇಷನ್ ಟೆಸ್ಟ್, ಎತ್ತಿ ಬಿಸಾಕಿ ಟೆಸ್ಟ್ ಮಾಡೋದು, ಚೈನ್ನ ಕಿತ್ತು ಎಳೆದು ಟೆಸ್ಟ್ ಮಾಡೋದು ಎಲ್ಲ ಇರುತ್ತೆ. ಹೈ ಟೆಂಪ್ರೇಚರ್, ಕೋಲ್ಡ್ ಕಂಡೀಷನ್, ಹೈ ಆಲ್ಟಿಟ್ಯೂಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಕಡೆ ಟೆಸ್ಟ್ ಮಾಡ್ತಾರೆ. ಒಳಗೆ ಸ್ಟೀಲ್ ಪಾರ್ಟ್ಗಳಿದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇದರ ಪಾರ್ಟ್ಗಳು ಜಗ್ಗಲ್ಲ. ಇಷ್ಟೆಲ್ಲ ಪ್ರಾಸೆಸ್ಗಳು, ಟೆಸ್ಟಿಂಗ್ ಎಲ್ಲ ಇರೋದ್ರಿಂದಲೇ ಒಂದು ವಾಚ್ ರೆಡಿ ಆಗೋಕ್ಕೆ 1 ವರ್ಷ ಬೇಕಾಗತ್ತೆ. ಒಂದಷ್ಟು ಪಾಪ್ಯುಲರ್ ಮಾಡೆಲ್ಗಳಿಗೆ ವೇಟಿಂಗ್ ಲಿಸ್ಟ್ ಇರುತ್ತೆ. ಆರ್ಡರ್ ಬಂದಿರೋ ಸರದಿ ಪ್ರಕಾರ ಗ್ರಾಹಕರಿಗೆ ಡೆಲಿವರಿ ಮಾಡಲಾಗುತ್ತೆ. GMT ಮಾಸ್ಟರ್ 2 ಪೆಪ್ಸಿ ಅನ್ನೋ ಮಾಡೆಲನ್ನು ನೀವಿವತ್ತು ಆರ್ಡರ್ ಮಾಡಿದ್ರೆ ವಾಚ್ ಬರೋಕ್ಕೆ ಸದ್ಯ 1.5 ವರ್ಷ ಬೇಕು. 1931ರಲ್ಲೇ ಆಟೋಮ್ಯಾಟಿಕ್ ವಾಚ್. ನಿಮ್ಮಲ್ಲಿ ಕೆಲವರು ಕೀ ಕೊಡೋ ಗಡಿಯಾರಗಳನ್ನು ನೋಡಿರ್ಬೋದು, ವಾಚಸ್ ಕೂಡ ನೋಡಿರ್ಬೋದು. HMT ವಾಚಸ್ ಎಲ್ಲ ಬರ್ತಾ ಇತ್ತಲ್ಲ ಕೀ ಕೊಡೋದು. ಹಿಂದಿನ ಕಾಲದ ವಾಚ್ಗಳಲ್ಲೂ ಮ್ಯಾನ್ಯುವಲ್ ಆಗಿ ವೈಂಡಿಂಗ್ ಮಾಡಬೇಕಾಗಿತ್ತು. ಸೊ ಈ ರೀತಿ ಹಿಂದೆಲ್ಲ ವಾಚ್ನಲ್ಲಿ ಮ್ಯಾನ್ಯುವಲ್ ಆಗಿ ವೈಂಡಿಂಗ್ ಮಾಡಬೇಕಾಗಿತ್ತು. ಆದರೆ 1931ರಲ್ಲಿ ರೋಲೆಕ್ಸ್ ಕೈಯ ಮೂಮೆಂಟ್ನಿಂದ ಆಟೋಮ್ಯಾಟಿಕ್ ಆಗಿ ವೈಂಡಿಂಗ್ ಆಗೋ ವಾಚ್ ತಯಾರಿಸ್ತು. ಆದರೆ ವೈಂಡಿಂಗ್ ವಾಚ್ಗಳನ್ನು ಕಂಡುಹಿಡಿದ ಜಾನ್ ಹಾರ್ವರ್ಡ್ ರೋಲೆಕ್ಸ್ ವಿರುದ್ಧ ಕೇಸ್ ಹಾಕಿದ್ರಿಂದ 1956ರಲ್ಲಿ ರೋಲೆಕ್ಸ್ ಕ್ಷಮೆ ಕೇಳಿತು. ಅದಿರಲಿ, 1953ರಲ್ಲಿ ಮೊದಲ ಬಾರಿಗೆ ಎವರೆಸ್ಟ್ ತಲುಪಿದ ಎಡ್ಮಂಡ್ ಹಿಲರಿ ಕೈಲಿ ರೋಲೆಕ್ಸ್ ವಾಚ್ ಇತ್ತು. ಇದು ಅಡ್ವರ್ಟೈಸಿಂಗ್ ಹಾಗೂ ಟೆಸ್ಟಿಂಗ್ಗೋಸ್ಕರ ಮಾಡಿದ್ದು ಅಂತ ಕಂಪನಿ ಹೇಳ್ತು. ಅದೇ ರೀತಿ ಮೊದಲ ಬಾರಿಗೆ ಇಂಗ್ಲಿಷ್ ಚಾನೆಲ್ ಈಜಿ ದಾಟಿದ ಮಹಿಳೆ ಮರ್ಸಿಡಿಸ್ ಗ್ಲಿಟ್ಸೆ ಕೊರಳಲ್ಲಿ ರೋಲೆಕ್ಸ್ ಪೆಂಡೆಂಟ್ ಇತ್ತು. ಸೊ ಈ ರೀತಿ ರೋಲೆಕ್ಸ್ ಒಂದು ಲಕ್ಸುರಿ ಬ್ರ್ಯಾಂಡ್ ಮಾತ್ರ ಅಲ್ಲ, ಹಿಸ್ಟಾರಿಕ್ ಬ್ರ್ಯಾಂಡ್ ಕೂಡ ಆಗಿದೆ. ಒಂದು ಬ್ರ್ಯಾಂಡ್ನ ಪವರ್ ನೋಡಿ, ಅದು ಕಮಾಂಡ್ ಮಾಡೋ ಪ್ರೈಸ್ ನೋಡಿ. ಏನಿಲ್ಲ ಅಂದರೂ ಒಂದು 20 ಲಕ್ಷದಿಂದ ಶುರುವಾಗೋ ಇದರ ಪ್ರೈಸ್ ಕೋಟಿಗಳ ಲೆಕ್ಕದವರೆಗೂ ಹೋಗುತ್ತೆ. ಅದೇ ವಾಚ್, ಅದೇ ಪ್ರೋಸೆಸ್ ನಾನು ಫಾಲೋ ಮಾಡ್ತೀನಿ.
ಅದೇ ಥರ ಸೇಮ್ ಕ್ವಾಲಿಟಿ ನಿರ್ಮಾಣ ಮಾಡ್ತೀನಿ, ತಗೋತೀರಾ ಅಂತ ಇನ್ನೊಂದು ಯಾವುದೋ XYZ ಬ್ರ್ಯಾಂಡ್ ಹೇಳಿದ್ರೆ ಜನ ತಗೊಳ್ತಾರ? ಸೇಮ್ ವಾಚ್ ಸೇಮ್ ಕ್ವಾಲಿಟಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ತಯಾರಿಸಿದ್ರೆ ಅದ್ರ ಹಾಫ್ ರೇಟ್ ಆದರೂ ಕೊಡ್ತಾರಾ? ಕೊಡೋದಿಲ್ಲ. ಅವ್ರಿಗೆ ಆ ಹೆಸರು ಬೇಕು. ಅಂದರೆ ಆ ಬ್ರ್ಯಾಂಡ್ನ ಪವರ್ ಅದು. ಬ್ರ್ಯಾಂಡ್ ಈಸ್ ಸೋ ಪವರ್ಫುಲ್, ಸೋ ಪವರ್ಫುಲ್. ರೋಲೆಕ್ಸ್ ಆ ರೀತಿ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದೆ. ಇನ್ನು ಸುಮಾರಿದ್ದಾವೆ, ಫಿಲಿಪ್ ಪಟೇಕ್ ಅಂತ, ಒಮೆಗಾ ಅಂತ, ಈ ರೀತಿ ಸುಮಾರು ಈ ರೀತಿ ಲಕ್ಸುರಿ ವಾಚಸ್ ಇದೆ. ಆದರೆ ರೋಲೆಕ್ಸ್ದು ಅದರಲ್ಲೇ ಬಹಳ ವಿಶೇಷವಾದ ಹಿಸ್ಟ್ರಿ ಅನ್ನಿಸ್ತು. ಅದರ ಲಾಭಗಳೆಲ್ಲವೂ ಕೂಡ ನಾನ್ ಪ್ರಾಫಿಟ್. ಒಂದು ಉತ್ತಮ ಕಾಸ್ಗೋಸ್ಕರ ಬಳಕೆ ಆಗೋ ರೀತಿ ಆ ಮನುಷ್ಯ ಅದನ್ನು ಯಾರಿಗೂ ಕೊಡದೆ ನಾನ್ ಪ್ರಾಫಿಟ್ಟಿಗೆ ತನ್ನ ಎಲ್ಲ ಆಸ್ತಿಯನ್ನು ಮಾಡಿಟ್ಟು ಹೋಗಿದ್ದಾರೆ. ಉತ್ತರಾಧಿಕಾರಿಗಳು ಯಾರೂ ಇಲ್ಲದ ಆ ಮನುಷ್ಯ. ಇರಲಿ, ಇದಾಗಿತ್ತು ರೋಲೆಕ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.